ಹಾಯ್ ಫ್ರೆಂಡ್ಸ್, ಶಾಲಿನಿ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೆಲೆ ಕೊತ್ತು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಸ್ವೀಟ್ ಪೊಟ್ಯಾಟೊ ಯಾವ ಥರ ಚಿಪ್ಸ್ ಮಾಡೋದಂತ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ಗಣಸ್ ಅಂತ ಕರೀತಾರೆ, ಸ್ವೀಟ್ ಪೊಟ್ಯಾಟೊ ಅಂತ ಕರೀತಾರೆ. ತುಂಬ ಕ್ರಿಸ್ಪಿಯಾಗಿ ನೋಡಿ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದಂತ ನೋಡಿ. ಒಂದು ಕಂಟೈನರ್ ತುಂಬಿ ಒಂದು ವಾರ ತನಕ ನಾವು ಇಟ್ಕೋಬೋದು. ಮಕ್ಕಳಿಗೆ ಕೂಡ ಮಾಡ್ಕೊಡ್ಬೋದು, ತುಂಬ ಇಷ್ಟಪಟ್ಟು ತಿಂತಾರೆ. ಯಾವ ಥರ ಮಾಡೋದು ಅಂತ ಈ ವಿಡಿಯೋನ ತೋರಿಸ್ಕೊಡ್ತೀನಿ. ತುಂಬ ಸುಲಭವಾಗಿ ಈಸಿಯಾಗಿ ತೋರಿಸ್ಕೊಡ್ತೀನಿ. ಇಲ್ಲಿ ಇದು ಸ್ವೀಟ್ ಪೊಟ್ಯಾಟೊ ತೊಗೊಂಡಿದ್ದೀನಿ, ಗೆಣಸು ತೊಗೊಂಡಿದ್ದೀನಿ. ಮೂರು ಗೆಣಸು ತೊಗೊಂಡಿದ್ದೀನಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಸ್ವೀಟ್ ಪೊಟ್ಯಾಟೊ ಅಂತ ಕರಿತೇವೆ. ಈಗ ಇದನ್ನು ಸ್ವೀಟ್ ಪೊಟ್ಯಾಟೊದು ಇದು ಸ್ಕಿನ್ನನ್ನು ತಿಕ್ಕೋಬೇಕು. ಫಸ್ಟಿಗೆ ನೋಡಿ ಈ ಥರ ಸ್ಕಿನ್ ತಿಕ್ಕೋಬೇಕಾಗ್ತದೆ. ಇದು ಸಿಪ್ಪಿ ತಿಕ್ಕೋಬೇಕು ಮೇಲ್ಗಡೆಂದು. ಫ್ರೆಂಡ್ಸ್, ಸಿಪ್ಪಿ ತೆಗೆದ ನಂತರ ನಾನು ತೊಳೆದು ಒರೆಸ್ಕೊಂಡಿದ್ದೀನಿ. ಇದೇ ಪಿಲ್ಲರ್ನಲ್ಲಿ ನಾನು ಇದು ನೋಡಿ ಈ ಥರ ಉದ್ದಕ್ಕಾಗಿ ಚಿಪ್ಸ್ ಥರ ಮಾಡ್ತಾ ಹೋಗ್ಬೇಕು. ಈ ಥರ ನೋಡಿ, ತೆಳ್ಳಗಾಗಿ ಬರ್ತದೆ ನೋಡಿ. ಈ ಥರ ತೆಳ್ಳಗಾಗಿ ಒಂದು ಟಿಶ್ಯೂ ಪೇಪರ್ ಅಥವಾ ಒಂದು ಇದು ಬಟ್ಟೆ ಆದರೂ ಆಗ್ತದೆ. ತೆಳ್ಳಕ್ಕಿಂದು ಟವಲು ಏನಾರು ಇದ್ದರೆ ಅದನ್ನು ಕೂಡ ಹಾಕೋಬೋದು, ಕ್ಲೀನ್ ಇದ್ದರೆ. ನೋಡಿ ಈ ಥರ ತೆಳ್ಳಗಾಗಿ ಮಾಡ್ಕೋಬೇಕು. ಇದರಲ್ಲಿ ಚೆನ್ನಾಗಿ ಬರ್ತದೆ ಪಿಲ್ಲರ್ನಲ್ಲಿ. ಎಷ್ಟು ತೆಳಗೆ ಬೇಕದು ಅಷ್ಟು ತೆಳಗೆ. ಎಲ್ಲ ಮಾಡಿ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ತೆಳ್ಳಗಾಗಿ ಫಿಲ್ಲರ್ನಲ್ಲಿ 3 ಸ್ವೀಟ್ ಪೊಟ್ಯಾಟೊ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಈಗ ಒಂದು ಟಿಶ್ಯೂ ಅಥವಾ ಕಾಟನ್ ಬಟ್ಟೆ ಅಥವಾ ಯಾವುದು ಕೂಡ ತಗೋಬೋದು, ತೊಳಿಬಾರ್ದು. ಇದು ನೀರು ಹಂಸಿದ್ದೆಲ್ಲ ಈ ಥರ ನಾವು ನಿಧಾನಾಗಿ ಇದು ಮಾಡ್ಕೋಬೇಕು. ಅದು ನೀರು ಹಂಸೆಲ್ಲ ಹೋಗಬೇಕು, ಅದಕ್ಕೋಸ್ಕರಾಗಿ ನೋಡಿ ಒರೆಸ್ಕೋಬೇಕು ಈ ಥರ. ನೋಡಿ ಈ ಥರ ನೀರು ಹೌಸೆಲ್ಲ ಹೋಗಬೇಕಾಗ್ತದೆ ಫ್ರೆಂಡ್ಸ್. ನೋಡಿ ನಾನು ಒಂದು ಸೈಡ್ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಇದು ಎಷ್ಟು ಚೆನ್ನಾಗಿ ಬರ್ತದೆ, ಕ್ರಿಸ್ಪಿಯಾಗಿ ಚಿಪ್ಸ್ ಚೆನ್ನಾಗಿ ಬರ್ತದೆ. ಚಿಪ್ಸ್ ಫ್ರೆಂಡ್ಸ್ ಒಂದು ಸ್ನ್ಯಾಕ್ಸ್ ಥರ ನಾವು ಮಾಡ್ಕೊಂಡು ಒಂದು ಟಿಫಿನ್ನಲ್ಲಿ ಒಂದು ಇದು ಕಂಟೈನರ್ ತುಂಬಿಟ್ಕೊಂಡಿದ್ರೆ ಒಂದು ವಾರ ತನಕ ನಾವು ತಿನ್ಬೋದು. ಇದಕ್ಕೆ ಮಿಕ್ಸ್ ಮಾಡಿ ಯಾವುದಕ್ಕೆ ನೋಡಿ ನೀರು ಹೌಸೆಲ್ಲ ಹೋಗಿದೆ. ಫ್ರೈ ಮಾಡ್ಲಿಕ್ಕೆ ನಾನು ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ತೊಳ್ಲಿಕ್ಕಿಲ್ಲ ಏನಿಲ್ಲ, ಕಟ್ ಮೊದಲೇ ಸಿಪ್ಪಿ ತೆಗೆದು ನಾವು ತೊಳ್ಕೊಬೇಕಾಗ್ತದೆ ಸ್ವೀಟ್ ಪೊಟ್ಯಾಟೊ. ಮತ್ತು ಅದರ ನಂತರ ನಾವು ಈ ಥರ ಒಂದು ಬಟ್ಟೆ ಮೇಲೆ ಹಾಕಿ ಈ ಥರ ಒರೆಸ್ಕೋಬೇಕಾಗ್ತದೆ ಚೆನ್ನಾಗಿ. ನೀರು ಹೌಸೆಲ್ಲ ನೋಡಿ, ಟಿಶ್ಯೂ. ಇಷ್ಟೇ ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಎಣ್ಣೆ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ನನಗೆ ಇದು ಮಾಡಿದ್ದು ಒಂದೊಂದೇ ಒರೆಸಿಟ್ಕೊಂಡಿದ್ನಲ್ಲ ಫ್ರೆಂಡ್ಸ್. ಇದು ಗೆಣಸಿನ ನೋಡಿ, ನೀರು ಹಂಸ ಇರಬಾರ್ದು. ಉರಿ ಹಾಯಿ ಇಟ್ಕೋಬೇಕು ಫ್ರೆಂಡ್ಸ್, ಸ್ಲೋ ಇಟ್ಕೋಬಾರ್ದು. ಫ್ರೆಂಡ್ಸ್ ಈಗ ನಾನು ನಿಧಾನಾಗಿ ಫೋರ್ಕ್ ಸಹಾಯದಿಂದ ಇದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಬಿಡಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಅದು ಒಂದೊಂದೇ ಬಿಡ್ತಾ ಉಂಟು. ಇದು ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಆಡಿಸ್ತಾನೆ ಇರಬೇಕು ಫ್ರೆಂಡ್ಸ್. ಯಾಕಂದರೆ ಅದು ಒಂದು ಸೈಡ್ ಜಾಸ್ತಿ ಆಗಿದ್ರೆ ಅದು ಬೆಂದು ಕಪ್ಪಾಗ್ತದೆ. ಅದಕ್ಕೋಸ್ಕರಾಗಿ ಈ ಥರ ನಾವು ಮಾಡ್ಕೊಳ್ತಾ ಇರಬೇಕು. ನೋಡಿ ಕಲರ್ ನಿಮಗೆ ಗೋಲ್ಡನ್ ಕಲರ್ ಬರುವಾಗ ಗೊತ್ತಾಗ್ತದೆ, ಅದು ಕ್ರಿಸ್ಪಿಯಾಗಿ ಬರುವಾಗ.
ಅದು ಎಣ್ಣೆ ಎಲ್ಲ ಅದು ಬಬಲ್ಸ್ ಬರ್ತಾ ಉಂಟಲ್ಲ, ಅದನ್ನು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ ಫ್ರೈ ಆದಂಗುವ. ನೋಡಿ ಈ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಒಂದೇ ಸಲ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸು. ನಾನು 3 ಸ್ವೀಟ್ ಪೊಟೆಟೊಂದು 2 ಸಲ ಹಾಕುವಷ್ಟು ಮಾಡಿಕೊಂಡು. ಬಬಲ್ಸ್ ಎಲ್ಲ ನಿಂತಿದೆ ನೋಡಿ. ನೋಡಿ ಈಗ ಒಂದು ಪ್ಲೇಟ್ ತೊಗೊಳ್ಬೇಕು, ಟಿಶ್ಯೂ ಹಾಕಿಟ್ಕೋಬೇಕು. ಒಂದು ಪ್ಲೇಟ್ನಲ್ಲಿ ಟಿಶ್ಯೂ ಹಾಕಿಟ್ಕೊಂಡಿದ್ದೀನಿ ನಾನು. ಈಗ ಅದಕ್ಕೆ ನಾನು ನೋಡಿ ಇದೀಗ ಬಬಲ್ಸ್ ಎಲ್ಲ ನಿಂತಿದೆ ನೋಡಿ, ಇದು ಹಾಕಿದೆ. ಈಗ ನಾನೀಗ ಎತ್ತಿಟ್ಕೊಳ್ತೀನಿ ನೋಡಿ. ಈ ಥರ ಪ್ಲೇಟಲ್ಲಿ ಹಾಕೋಬೇಕು, ತೆಗೆದು ಜಾಸ್ತಿ ಕಪ್ಪಾಗೋ ತನಕ ಇಟ್ಕೋಬೇಡಿ ಫ್ರೆಂಡ್ಸು. ಒಂದೇ ಸಲ ಆದರೆ ಒಂದೇ ಸಲ ತಿಕ್ಕೋಬೋದು ನೀವು, ಹಾಗೇನಿಲ್ಲ. ನೋಡಿ ನಿಮ್ಮ ಹತ್ರ ದೊಡ್ಡದು ಸ್ಪೂನ್ ಇದ್ದರೆ ತೆಗಿಬೋದು. ನನ್ನ ಹತ್ರ ಉಂಟು, ನನ್ನ ಹತ್ರ ತೆಗಲ್ಲ, ಫೋರ್ಕ್ನಲ್ಲಿ ತಿಕ್ಕೊಂಡಿದ್ದೀನಿ ನಾನು. ನೋಡಿ ನೋಡಿ ಫ್ರೆಂಡ್ಸ್, ಹೀಗೆ ತಣ್ಣಗಾಗಬೇಕು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದಂತ ನೋಡಿ. ಈಗ ಇದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೀನಿ. ಬೇಕಾದರೆ ನೀವು ಹಾಕ್ಕೋಬೋದು, ಜಾಸ್ತಿ ಅಲ್ಲ, ಸ್ವಲ್ಪ ನೋಡಿ. ಈ ಥರ ಚಿಲ್ಲಿ ಪೌಡ್ರು ಒಂದು ಅರ್ಧಕ್ಕಿಂತ ಅರ್ಧ. ಸ್ವಲ್ಪ ನಾನು ಚಾಟ್ ಮಸಾಲನೂ ಹಾಕ್ಕೊಳ್ತಾ ಇದ್ದೀನಿ. ಬೇಕಾದರೆ ಹಾಕ್ಕೊಳ್ಳಿ, ಬೇಡಾದರೆ ಸ್ಕಿಪ್ ಮಾಡಿ. ಚಾಟ್ ಮಸಾಲ ಹಾಕೋದ್ರಿಂದ ತುಂಬ ಟೇಸ್ಟ್ ಕೊಡ್ತದೆ. ಈಗ ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಕೈಯಲ್ಲೇ ನಾನು ಒಂದು ರುಚಿ ತಕ್ಕ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ, ಜಾಸ್ತಿ ಅಲ್ಲ. ಇದನ್ನು ಹಾಕಿದ ನಂತರ ನೀವು ಕೈಯಲ್ಲೇ ಕೂಡ ಮಿಕ್ಸ್ ಮಾಡ್ಕೋಬೋದು, ಅಥವಾ ಒಂದು ಬೌಲಲ್ಲಿ ಹಾಕಿ ನೀವು ಮಿಕ್ಸ್ ಮಾಡ್ಕೋಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದಂದರೆ ಫ್ರೆಂಡ್ಸು, ಇದು ಒಂದ್ಸಲ ನೀವು ಮಾಡಿ ನೋಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು ಚೂರಿ ಎಣ್ಣೆ ಇಲ್ಲ, ಏನೂ ಇಲ್ಲ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತಿ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಕ್ಕೋಣ. ಧನ್ಯವಾದ.